75 ಡೇಸ್ ಹಾರ್ಟ್ ಚಾಲೆಂಜ್ ದಿನ 7. ಮೊದಲು ಅರ್ಧ ಲೀಟರ್ ಬಿಸಿನೀರನ್ನು ಕುಡಿಯಬೇಕು ಬೆಳಿಗ್ಗೆ. ಸೊ ನೋಡ್ತಾ ಇರಬಹುದು ಇಲ್ಲಿ ಅರ್ಧ ಲೀಟರ್ ಅಳತೆ ಮಾಡಿ ಕಾಯಿಸಿರುವಂತ ನೀರು ಇವಾಗ ಕುಡಿಬೇಕು. ಇದನ್ನ ತಗೊಂಡು ಹೀಗೆ ಓಕೆ, ಫೈನಲಿ ಅರ್ಧ ಲೀಟರ್ ನೀರನ್ನ ಕುಡಿದಿದ್ದಾಯ್ತು. ಇವಾಗ ವರ್ಕೌಟ್ ಮಾಡಕ್ಕೆ ತೋಟದ ಕಡೆ ಹೋಗ್ಬೇಕು. ಬೆಳಿಗ್ಗೆ ಎದ್ದು ಶೆಲ್ಫ್ ಹೊಡಿಬಾರ್ದು ಅಂತ ಕಿಕ್ಕರ್ ಹೊಡೆದೆ. ಎರಡನೇ ಕಿಕ್ಕಿಗೆ ಸ್ಟಾರ್ಟ್ ಆಗ್ಬಿಡ್ತು ಗಾಡಿ. ಇವಾಗ ಸೀದಾ ಹೋಯ್ತಾ ಇರದೆ. ಪ್ರತಿ ನಿಮಿಷ ಹೊಸ ಹರುಷ ನಮಗೆಂದೇ ಕಾಯುತ್ತಿದೆ. ವ್ಯೂ ನೋಡ್ರಿ ಹೆಂಗೈತೆ. ಇವತ್ತು ಮೋಡ ಮುಚ್ಚಿದ ವಾತಾವರಣ ಏನಿಲ್ಲ. ಆಲ್ರೆಡಿ ಸೂರ್ಯನ ಬಂದ್ಬಿಟ್ಟವನೆ. ಸೂರ್ಯೋದಯ ಆಗಿದೆ. ಈ ಕಡೆ ಫುಲ್ಲು ಬ್ಲೂ, ಈ ಕಡೆ ಫುಲ್ಲು ಬ್ಲೂ ಇದೆ. ಈ ಕಡೆಯಿಂದ ಆರೆಂಜ್ ಕಲರ್ ಇನ್ನು ಉದಯವಾಗ್ತಿದೆ ನೋಡಿ. ಇಲ್ಲಿ ಸೂರ್ಯೋದಯ ಜಸ್ಟ್. ಸೂರ್ಯ ನಿನಗೆ A few moments later. ಸಮಯ ಸರಿಯಾಗಿ 7 ಗಂಟೆ. ಈಗ ವರ್ಕೌಟ್ ಸ್ಟಾರ್ಟ್ ಮಾಡಬೇಕು. ಎಷ್ಟು ಬೇಗ ಮಾಡಿದ್ರು ಆಗೋದೇ ಇಲ್ಲ ಅನ್ನುತ್ತಪ್ಪ ಟೈಮು. ಡೈಲಿ ಬೆಳಗ್ಗೆ ಒಂದು 6 ಗಂಟೆಗೆ ಬರೋಣ ಅಂತ ಅಂದ್ಕೊಂತೀನಿ, ಆದರೆ ಆಗೋದೇ ಇಲ್ಲ ನೋಡ್ರಿ. ಇವಾಗ ಇನ್ನೂ ಸೂರ್ಯೋದಯ ಆಗಿದೆ. ಸೊ ಇಷ್ಟ ತನಕ ಮೋಡ ಮುಚ್ಚಿತ್ತು. ಇವಾಗ 7 ಗಂಟೆ. ಇವಾಗ ಶುರು ಮಾಡಿದೆ. ಸೊ ಇದು ಏನು ಮಾಡೋಣ ಗುರು, 5 ಗಂಟೆಗೆ ಎದ್ದು ಎಡಿಟ್ ಮಾಡೋಷ್ಟೊತ್ತಿಗೆ ಆಗ್ಬಿಡ್ತು ಟೈಮು. ಇರ್ಲಿ ಬಿಡು ಅಂತ ಹ್ಯಾಂಡಲ್ ಮಾಡಿದ್ರೆ ನಾವು ಎಲ್ಲವೂ ಕೂಲ್ ಆಗಿರುತ್ತೆ, ಆಗ ಜಾಲಿ ಆಗಿರ್ಬೋದು. ಬೆಳಿಗ್ಗೆ 5 ಗಂಟೆಗೆ ಎದ್ದು ನಿನ್ನೆ ವೀಡಿಯೋ ಅಂದರೆ ಡೇ 6 ವೀಡಿಯೋ ಸ್ವಲ್ಪ ಲೆಂತಿ ಆಗಿತ್ತು. ಅದಕ್ಕಾಗಿ ಎಡಿಟ್ ಮಾಡೋಷ್ಟೊತ್ತಿಗೆ ಟೈಮ್ ಆಯಿತು. ಅದಾದಮೇಲೆ ಇವಾಗ ಬಂದಿದ್ದೀನಿ. ಸೊ ಇವಾಗ 7 ಗಂಟೆ. ಇವಾಗ ಶುರು ಮಾಡಿದೆ. ಇವಾಗ ವಾಕಿಂಗ್ ಮಾಡೋಕ್ಕೆ ಶುರು ಮಾಡಬೇಕು. ಸೊ ಬೇಗ 1:15 ಗಂಟೆ 8:30ವರೆಗೂ ವರ್ಕೌಟು. 1/4 ಗಂಟೆ ಬರೀ ವಾಕಿಂಗು. 1-2 ಸತಿ ಓಡೋಕೆ ಬಂದರೆ ಅಲ್ಲಿಗೆ 1/4 ಗಂಟೆ ಆಗಿಬಿಡುತ್ತೆ. ಆಮೇಲೆ ಸ್ವಲ್ಪ ಬೇಸಿಕ್ ವರ್ಕೌಟ್ಗಳು, ಬೇಸಿಕ್ ಎಕ್ಸಸೈಸಸ್ ಏನಿದಾವಲ್ಲ ಅವನ್ನ ಮಾಡೋ ಅಷ್ಟೊತ್ತಿಗೆ ಒಂದು ಅರ್ಧ ಗಂಟೆ. ಆಮೇಲೆ ಸ್ವಲ್ಪ ಸೂರ್ಯ ನಮಸ್ಕಾರ, ಆಮೇಲೆ ಇನ್ನೂ ಸ್ವಲ್ಪ ಡಿಪ್ಸು ಹೊಡೆದ್ರೆ ಅಷ್ಟೊತ್ತಿಗೆ 1:15 ಗಂಟೆ ಆಗೇ ಬಿಡುತ್ತೆ. ನಮ್ಮನ್ನ ಹೇಳಿದ್ ಕರೆಕ್ಟು. ಆಮೇಲೆ ಮೆಡಿಟೇಷನ್ ಸ್ವಲ್ಪ ಮಾಡಬೇಕು, ಅದಕ್ಕೊಂದು 1/4 ಗಂಟೆ. ಸೊ ಎಲ್ಲ ಮಾಡಬೇಕು 1:15 ಗಂಟೆ, ಇನ್ನೂ ಜಾಸ್ತಿನೇ ಆಗಲಿ. ಒಟ್ಟಿನಲ್ಲಿ ಟೈಮ್ ಲೆಕ್ಕಲ್ಲ, ನಾವು ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋದು ವರ್ಕೌಟ್ ಮೇಲೆ. ವರ್ಕೌಟು, ಮೆಡಿಟೇಷನ್ನು ಇದ್ರ ಮೇಲೆ. ಸೊ ಟೈಮ್ ಎಷ್ಟಾದರೂ ಆಗಲಿ, ಸೊ ಅದು ತಲೆ ಕೆಡಿಸ್ಕೋಬಾರ್ದು. ಓಕೆ, ಲೆಟ್ಸ್ ಸ್ಟಾರ್ಟ್. ವಾಕಿಂಗ್, ರನ್ನಿಂಗ್, ಜಾಗಿಂಗ್ ಎಲ್ಲ. ಇವತ್ತು ರಾತ್ರಿ ರನ್ನಿಂಗು ಜಾಗಿಂಗು ಮಾಡಿ ಟೈಮ್ ಹೋಗ್ಬಿಡ್ತು. ಆಲ್ರೆಡಿ ಅರ್ಧ ಗಂಟೆ ಬರೀ ಅದರಲ್ಲೇ ಟೈಮ್ ಹೋಗ್ಬಿಡ್ತು. ಅದಾದಮೇಲೆ ನಾನು ಸ್ಟಾರ್ಟ್ ಮಾಡಿದ್ದು ಬೇಸಿಕ್ ಎಕ್ಸಸೈಸ್ನ. ಫುಲ್ಲು ಬಿಸಿಲು ಇವತ್ತಂತೂ ತುಂಬ ಬಿಸಿಲಿತ್ತು, ಯಾಕೆಂದರೆ ಲೇಟ್ ಬೇರೆ ಆಗಿತ್ತು. ಈ ಎಕ್ಸಸೈಸ್ ಮಾಡ್ತಿರೋದು 7:45ರಲ್ಲಿ. ಸೊ ಫುಲ್ ಟೈಮ್ ಆಗಿಬಿಡ್ತಿತ್ತು. ಅದಕ್ಕಾಗಿಯೇ ನಾನು ಬೇಗ ಇವತ್ತಿನ ಎಕ್ಸಸೈಸ್ನ ಮಾಡಬೇಕಂತಂದು ಬೇಗ ಮಾಡ್ತಾ ಇದ್ದೆ. ಬೇಸಿಕ್ ಎಕ್ಸಸೈಸ್ನ ಏನೇನು ಮಾಡ್ಬೋದು ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ನಿಮಗೆ ಬೇಕಂದರೆ ಕೂಡ ನೋಡಿರಿ, ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಈಗ ಟೈಮು 8:15. ಸೊ ಎಲ್ಲ ವರ್ಕೌಟು ಮುಗೀತು. ಮತ್ತು ಸೂರ್ಯ ನಮಸ್ಕಾರ ಕೂಡ ಮಾಡಿದೆ. ಇವತ್ತು 5 ಸೂರ್ಯ ನಮಸ್ಕಾರ ಮಾಡಿದ್ದೀನಿ. ಸೊ ಇವಾಗ ಫುಲ್ ಹೊಟ್ಟೆ ಹಸಿತೈತೆ. ಫಸ್ಟು ಹೋಗಿ ಹೆಸರು ಕಾಳು ತಿನ್ನಬೇಕು. ಈಗ ಟೈಮು 8:15 ಆಗಿದೆ. ಇವಾಗ ಹೆಸರು ಕಾಳು ತಿನ್ನಬೇಕು. ತಿಂದು ಸ್ವಲ್ಪ ಮೆಡಿಟೇಷನ್ ಮಾಡಿ ಬುಕ್ ಓದ್ಕೋಬೇಕು. ಇವತ್ತು ಫಸ್ಟು ಅದಕ್ಕೆ ಪ್ರಿಫರೆನ್ಸ್ ಕೊಡ್ಬೇಕು, ಯಾಕೆಂದರೆ ಲಾಸ್ಟಿಗೆ ಅದೇ ಉಳ್ಕೊಂಡ್ಬಿಡುತ್ತೆ. ಅದಕ್ಕಾಗಿ ಫಸ್ಟ್ ತಿಂದು ಮೆಡಿಟೇಷನ್ ಮಾಡಿ ಬುಕ್ ಓದಬೇಕು. ಮನೆಗೆ ಹೋಗಿ ಮತ್ತೆ 10 ಗಂಟೆಗೆ ಮತ್ತೆ ತೋಟಕ್ಕೆ ಬಂದು ರಿಟರ್ನು ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ 10 ಗಂಟೆಗೆ ಮತ್ತೆ ತೋಟಕ್ಕೆ ಬಂದು ಫಸ್ಟು ಮೋಟ್ರ್ ಸ್ಟಾರ್ಟ್ ಮಾಡಿದೆ. ಯಾಕೆಂದರೆ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ, ಕರೆಂಟ್ ಬೇರೆ ಇತ್ತು. ನಮ್ಮ ಅಜ್ಜ ನೀರು ಹಿಡ್ಕೋಬೇಕು ಅಂತ, ಅದಕ್ಕಾಗಿ ಫಸ್ಟ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಅಜ್ಜ ನೀರು ಹಿಡ್ಕೊಂತಿತ್ತು, ಅಷ್ಟೊತ್ತಿಗೆ ಕರೆಂಟೇ ಹೋಯ್ತು. ನಾನು ಬೆಕ್ಕೆಲ್ಲಪ್ಪ ಬಂದಿಲ್ಲಲ್ಲ ಅಂತ ನೋಡ್ತಿದ್ದೆ. ಅವಾಗಿನ್ನೂ ಎಂಟ್ರಿ ಕೊಡ್ತು ನೋಡ್ರಿ ಬೆಕ್ಕು. ಕರೆಕ್ಟ ನಾನು ಬಂದೆ ಅಂದರೆ ಗಾಡಿ ಸೌಂಡ್ ಕೇಳಿದ ತಕ್ಷಣ ಬಂದ್ಬಿಡುತ್ತೆ. ಎಲ್ಲಿದ್ರು ಒಡೆ ಬಂದ್ಬಿಡುತ್ತೆ. ಈಗಲೂ ಕೂಡ ಅಷ್ಟೇ ಬಂತು ಕರೆಕ್ಟಾಗಿ. ನಾನು ಬಂದೆ, ಬೆಕ್ಕು ಬಂತು. ಇದು ಡೇ 7ನ ಡೇ ಟ್ರಾನ್ಸ್ಫಾರ್ಮೇಶನ್ ಫೋಟೋ ತೆಕ್ಕೊಂಡು ಚಪಾತಿ ತಿಂದು ಇಲ್ಲಿಂದ ನಾನು ಹೊರಟಿದ್ದು ಬಸ್ ಸ್ಟ್ಯಾಂಡಿಗೆ ಹೋಗಿ ಫಸ್ಟ್ ಅರ್ಧ ಲೀಟ್ರ್ ಪೆಟ್ರೋಲ್ನ ಗಾಡಿಗೆ ಹಾಕಿದೆ. ಯಾಕೆ ಅರ್ಧ ಲೀಟ್ರ್ ಪೆಟ್ರೋಲ್ ಹಾಕ್ಸಿದ್ದು ಅಂತಂದರೆ, ಇವತ್ತು ನಮ್ಮೂರಲ್ಲಿ ಒಬ್ರು ರಿಟೈರ್ಡ್ ಸೋಲ್ಜರ್ ಅಂದರೆ ಮಾಜಿ ಸೈನಿಕರಾದಂಥ ಸೀತಾರಾಮಯ್ಯನವರು ಇವತ್ತು ನಿಧನರಾಗಿದ್ರು. ಅದಕ್ಕಾಗಿನೇ ಅವರ ಒಂದು ಅಂತಿಮ ದರ್ಶನಕ್ಕಾಗಿ ಹೋಗ್ತಾ ಇದ್ದೀವಿ. ಇವಾಗ ಅವ್ರದ್ದು ತೋಟದ ಮನೆ ಹತ್ರಕ್ಕೆ ಹೋಗ್ಬೇಕು. ಸೊ ಅದು ಸ್ವಲ್ಪ ಗುಡ್ದ ಹತ್ರ ಇರೋದು, ಹಾಗಾಗಿ ಇಲ್ಲಿಂದ ಸೀದಾ ಅಲ್ಲಿಗೆ ಹೋಗ್ಬೇಕು. ಇವಾಗ ಹೋಗ್ಬೇಕು. ಇಲ್ಲಿ ನೋಡ್ರಿ ರೋಡ್ ಹೆಂಗೈತೆ. ನಮ್ಮೂರಿನ ಒಂದು ಗುಡ್ಡದ ರೋಡ್ ಇದು. ಒಳ್ಳೆ ಖರಾಬಾಗೈತೆ ಗುರು ರೋಡು. ಸದ್ಯ ಮಳೆ ಬಂದಿಲ್ಲ, ಮಳೆ ಬಂದಿದ್ರೆ ಇಲ್ಲೆಲ್ಲ ಫುಲ್ ಜಾರಿಕೆ ಆಗಿರೋದು. A few moments later. ನಮ್ಮ ಅಪ್ಪಾಜಿ ನೋಡ್ಬೇಕಂದಿದ್ದಕ್ಕೆ ಕರ್ಕೊಂಬಂದಿದ್ದೆ. ಇಲ್ಲಿ ನೋಡ್ರಿ, ಇದೇ ಅವರ ತೋಟದ ಮನೆ.
ಅಲ್ಲಿಂದ ಸೀದಾ ಮನೆಗೆ ಬಂದೆ. ಸೊ ಮನೆಗೆ ಬಂದು ಫುಲ್ಲು ಸುಸ್ತಾಗ್ತಿತ್ತು ಇವತ್ತು, ಯಾಕೆಂದರೆ ವರ್ಕೌಟ್ ಮಾಡಿ, ಹಂಗಾಗಿ ಸ್ವಲ್ಪ ರೆಸ್ಟ್ ತಗೋಬೇಕಂತ ಸೀದಾ ಮನೆಗೆ ಬಂದೆ. 3 hours later. ಸಮಯ 2:15. ಇವಾಗ ಈ ಬಾಟ್ಲಲ್ಲಿ 2 ಬಾಟ್ಲು ಕುಡಿದಿದ್ದಾಯಿತು ನೀರು. ಅಂದರೆ 2.5 ಲೀಟ್ರು ಬಿಸಿನೀರು, ಅರ್ಧ ಲೀಟ್ರು. ಇನ್ನು ಈ ಬಾಟ್ಲಲ್ಲಿ 2 ಲೀಟ್ರು ಖಾಲಿ ಆಗಿದ್ದಾವೆ. ಇನ್ನು 2.5 ಲೀಟ್ರ್ ಆಯಿತು. ಇನ್ನೂ 2 ಬಾಟ್ಲು ಕುಡಿಬೇಕು, ಆವಾಗ 4 ಲೀಟ್ರ್ ಟಾರ್ಗೆಟು ಕಂಪ್ಲೀಟ್ ಆಗೋದು. ಮಧ್ಯಾಹ್ನ 3 ಗಂಟೆ. ಈಗ ಊಟ ತೊಗೊಂಡು ಬಂದಿದ್ದೆ ನಮ್ಮ ಅಜ್ಜಗೆ. ಇವಾಗ ಆಲುವೇರನ ಹಚ್ಕೋಬೇಕಂತ ಆಲುವೇರ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ಆಲುವೇರ ಕಿತ್ಕೊಂಡು ಇವಾಗ ಹೋಗಿ ಫಸ್ಟು ಮಖಕ್ಕೆ ಅಪ್ಲೈ ಮಾಡ್ಕೊಂಡು ಇವಾಗ ಸೀದಾ ಮನೆಗೆ ಹೋಗಿ ಓದ್ಕೋಬೇಕು ಫಸ್ಟು. ಟೈಮು 5 ಗಂಟೆ 10 ನಿಮಿಷ. ಇವಾಗ ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸತ್ಯ ಎಲ್ಲಿದೆ, ಓದೋಕ್ಕೆ ಶುರು ಮಾಡೋಣ. ಸೊ ಅದಕ್ಕಿಂತ ಮುಂಚೆ 3 ಪೀಸು ಇದು ಯಾವ ಹಣ್ಣಪ್ಪ ಅಂತಂದರೆ ಪೇರ್ಲಕಾಯಿ. ಸೊ ಅಂದರೆ ಇದು ಬಿಕ್ಕೆ ಹಣ್ಣು ಅಂತಾರಲ್ಲ, ಅದು 3 ಪೀಸ್ ಕೊಟ್ಟಾರ ನಮ್ಮಮ್ಮ. ಇವಾಗ ತಿಂದು ಮುಂದೆ ಒಂದು 10 ಪೇಜ್ ಓದಿ ಆಮೇಲೆ ನಿಮ್ಗೆ ಹೇಳ್ತೀನಿ ಏನು ಓದಿದೆ ಅಂತ. 1 hour later. ಸಮಯ ಸರಿಯಾಗಿ ಸಂಜೆ 6 ಗಂಟೆ. ಇವಾಗ ಓದಿದ್ದು ಮುಗೀತು. ಟಾರ್ಗೆಟ್ ಇದ್ದಿದ್ದು 10 ಪೇಜು, ನಾನು ಜಾಸ್ತಿನೇ ಓದಿದ್ದೀನಿ. ಸೊ ಅದರಲ್ಲಿ ಈ ಒಂದು ಬುಕ್ಕಲ್ಲಿ ಲೈನ್ಸ್ ಕೊಟ್ಟವರಲ್ಲ, ನೀವು ಲೈನ್ಸ್ ಓದ್ಬಿಟ್ರೆ ಮುಂದಿನ ಎಕ್ಸ್ಪ್ಲನೇಷನ್ ಅರ್ಥ ಆಗ್ಬಿಡುತ್ತೆ. ಸೊ ಇದರಲ್ಲಿ ಇವತ್ತು ನಮ್ಮನ್ನಾವೇ ಆಳಬೇಕೆಂದಾಗ ನಮಗೆ ಸಿಕ್ಕವರು ನಮ್ಮನ್ನಾಳುವವರು ಅಂತ ಟೈಟ್ಲ್ ಇರೋದು. ಇದು 2ನೇ ಒಂದು ಪಾಯಿಂಟು ಓದ್ತಿರೋದು. ಸಖತ್ತಾಗೈತೆ ಮಾತ್ರ. ಇದರಲ್ಲೂ ಕೂಡ ಅಷ್ಟೇ, ನಿನ್ನೆ ಏನಿತ್ತಲ್ಲ ಅದರ ಕಂಟಿನ್ಯೂಯೇಷನ್ ಪಾರ್ಟ್ ಅಂತ ಹೇಳ್ಬೋದು. ಈ ಒಂದು ರಾಜಕೀಯ ವ್ಯಕ್ತಿಗಳು ಮತ್ತೆ ಈ ಮಾಮೂಲಿ ಜನಗಳ ಒಂದು ಕಂಪ್ಯಾರಿಸನ್ ಮಾಡಿ ಹೇಳಿರುವಂಥದ್ದು. ಸೊ ಇದರಲ್ಲಿ ಒಂದು ಲೈನ್ಸ್ ಇದಾವಲ್ಲ, ಅದನ್ನ ಸೈಡಲ್ಲಿ ಹಾಕಿರ್ತೀನಿ, ಒಂದ್ಸತಿ ಚೆಕ್ಔಟ್ ಮಾಡ್ರಿ. ಸೊ ಏನಂತ ಹಾಕವರಪ್ಪ ಅಂತಂದರೆ, ಇಲ್ಲಿ ಬರ್ದವರಪ್ಪ ಅಂತಂದರೆ, ನಮ್ಮನ್ನಾಳುವವರು ಭ್ರಷ್ಟರಾಗಿದ್ದಾರೆ, ನಮ್ಮನ್ನಾಳುವವರು ದುಷ್ಟರಾಗಿದ್ದಾರೆ, ನಮ್ಮನ್ನಾಳುವವರು ಸ್ವಾರ್ಥಿಗಳಾಗಿದ್ದಾರೆ, ನಮ್ಮನ್ನಾಳುವವರು ಸ್ವಜಾತಿ ಪ್ರೇಮಿಗಳಾಗಿದ್ದಾರೆ, ನಮ್ಮನ್ನಾಳುವವರು ಶ್ರೀಮಂತರಾಗಿದ್ದಾರೆ. ದೇಶ ಶ್ರೀಮಂತವಾಗಿದೆ, ಆದರೆ ದೇಶದ ಪ್ರತಿ ಕುಟುಂಬ ಶ್ರೀಮಂತವಾಗಿಲ್ಲ. ಕಾರಣಗಳೇನಿರಬಹುದು ಅಂದ್ರೆ ಇದನ್ನ ವಿತ್ ರೆಸ್ಪೆಕ್ಟ್ ಟು ರಾಜಕೀಯ ವ್ಯಕ್ತಿಗಳಿಗಂತಾನೆ ಹೇಳಿರೋದು. ಸೊ ರಾಜಕೀಯದಲ್ಲಿರುವಂಥ ರಾಜಕಾರಣಿಗಳಿಗಂತಾನೆ ಬರೆದಿರುವಂಥ ಲೈನ್ಸ್ ಇವು. ಸೊ ಏನಪ್ಪ ಅಂತಂದ್ರೆ, ರಾಜಕೀಯದಲ್ಲಿರುವಂಥವ್ರು ಭ್ರಷ್ಟರಾಗಿದ್ದಾರೆ, ದುಷ್ಟರಾಗಿದ್ದಾರೆ, ಸ್ವಾರ್ಥಿಗಳಾಗಿದ್ದಾರೆ, ಅವರ ಜಾತಿ ಪ್ರೇಮಿಗಳಾಗಿದ್ದಾರೆ, ಅವ್ರವ್ರ ಜಾತಿಗಳಿಗೆ ಅಷ್ಟೇ ಸಪೋರ್ಟ್ ಮಾಡ್ತಾರೆ, ಮತ್ತೆ ಶ್ರೀಮಂತರಾಗಿದ್ದಾರೆ. ದೇಶ ಶ್ರೀಮಂತ ಆಗಿದೆ, ಆದರೆ ದೇಶದಲ್ಲಿರುವಂಥ ಪ್ರತಿ ಒಂದು ಕುಟುಂಬನೂ ಶ್ರೀಮಂತವಾಗಿದೆಯಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಆಗ್ಬೇಕಂದ್ರೆ ಏನ್ ಮಾಡಬೇಕು ಅಂತ ಇದರಲ್ಲಿರುವಂಥದ್ದು. ಕಾರಣ ಏನಿರಬಹುದು, ಕಾರಣ ಏನಿರಬಹುದು ಇದಕ್ಕೆ ಅನ್ನುವಂಥದ್ದು ಈ ಲೈನ್ಸ್ ಅಲ್ಲಿ ತುಂಬಾ ನೀಟಾಗಿ ಕೊಟ್ಟವ್ರೆ. ಇಲ್ಲೊಂದು 4 ಲೈನ್ ಓದ್ಬಿಡ್ತೀನಿ, ನೀಟಾಗಿ ಕೇಳ್ಕೊಳ್ರಿ. ಸೊ ಇಲ್ಲಿ ಕೇಳ್ರಿ, ಇಲ್ಲಿ ಬಾಂಬೆ ಪ್ರಾಂತ್ಯದ ಮೊದಲ ಮುಖ್ಯಮಂತ್ರಿ BG ಖೇರ್ ಅಂತಹ ನಾಯಕರು ಈ ದೇಶದಲ್ಲಿ ಹುಟ್ಟಿದರೆ ಮಾತ್ರ ಸಾಧ್ಯವಿದೆ. ಅಧಿಕಾರವು BG ಖೇರ್ ಅವರ ಹಾಗೆ ಇರುವ ನಾಯಕರ ಕೈಯಲ್ಲಿ ಸಿಗಬೇಕು. ಬಾಂಬೆ ಸರ್ಕಾರದ ಮೊದಲ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ ಇವರು ಆಯ್ಕೆ ಮಾಡಿಕೊಂಡ ಖಾತೆ ಶಿಕ್ಷಣ ಖಾತೆ. ಈಗಿನ ಮುಖ್ಯಮಂತ್ರಿಗಳಿಗೆ ಈ ಶಿಕ್ಷಣ ಖಾತೆ ಬೇಡ, ಹಣಕಾಸು ಖಾತೆ ಬೇಕು, ಹಣಕಾಸು ಖಾತೆ ಬೇಕು. ಬಹುತೇಕ ರಾಜಕಾರಣಿಗಳು ಹಣದ ಹಿಂದೆ ಹೊರಟಿದ್ದಾರೆ, ಶಿಕ್ಷಣದ ಬಗ್ಗೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ದೇಶದ ಜನರಿಗೆ ಒಳ್ಳೆಯ ಮತ್ತು ಶ್ರೇಷ್ಠ ಮಟ್ಟದ ಶಿಕ್ಷಣ ಸಿಗಬೇಕೆಂಬುದು BG ಖೇರ್ ಅವರ ಆಸೆಯಾಗಿತ್ತು. ಆ ಥರ ಇದ್ದಿದ್ರೆ ನಮ್ಮ ಎಜುಕೇಷನ್ ಸಿಸ್ಟಮ್ ಯಾಕೆ ಗುರು ಹಿಂಗಾಗ್ತಿತ್ತು? ಎಜುಕೇಷನ್ ಒಂದು ಬಿಸ್ನೆಸ್ ಆಗೈತಿ, ಅವ್ರೇನು ಕಲ್ಸಲ್ಲ. ನಮ್ಮಷ್ಟಕ್ಕೆ ನಾವು ಕಲ್ಕೊಂಡ್ರೆ ಉದ್ಧಾರ ಆಗ್ತೇವೆ, ಇಲ್ಲ ಅಂದ್ರೆ. ಆಮೇಲೆ ಇಲ್ಲೊಂದು 4 ಲೈನ್ ತುಂಬಾ ಚೆನ್ನಾಗಿ ಬರ್ದವ್ರೆ, ಅದನ್ನು ಕೂಡ ಓದಿ ಹೇಳ್ಬಿಡ್ತೀನಿ. ಸೊ ಏನಪ್ಪಾ ಅಂತಂದ್ರೆ, ಸ್ವಾತಂತ್ರ್ಯ ದೊರೆತ ಆರಂಭದಲ್ಲಿ ಶ್ರೀಮಂತರ ಮಕ್ಕಳು, ಅಧಿಕಾರಿಗಳ ಮಕ್ಕಳು, ರಾಜಕಾರಣಿಗಳ ಮಕ್ಕಳು, ರೈತರ ಮಕ್ಕಳು, ಬಡವರ ಮಕ್ಕಳು ಮತ್ತು ಎಲ್ಲ ಜಾತಿಯ ಮಕ್ಕಳು ಎಲ್ಲ ಒಂದೇ ಶಾಲೆಯಲ್ಲಿ ಕಲಿಯುತ್ತಿದ್ದರು. ಆ ಶಾಲೆಯ ಹೆಸರು ಸರ್ಕಾರಿ ಶಾಲೆ. ಅಂದು ಹೆಚ್ಚಾಗಿ ಖಾಸಗಿ CBSE ಶಿಕ್ಷಣ ಸಂಸ್ಥೆಗಳು ಇರಲಿಲ್ಲ. ಇಂದು ಏನಾಗಿದೆ, ಇವತ್ತೇನಾಗಿದೆ, ಇವತ್ತು ಯಾರ ಹತ್ರ ದುಡ್ಡಿರುತ್ತೋ ಅವರು CBSE ಸಿಲೆಬಸ್ ಇರುವಂಥ ಪ್ರೈವೇಟ್ ಸ್ಕೂಲಲ್ಲಿ ಓದ್ತವ್ರೆ, ಯಾರ ಹತ್ರ ಕಾಸಿಲ್ವೋ ಅವ್ರು ಓದ್ತಿರೋದೇ ಸರ್ಕಾರಿ ಶಾಲೆಗಳಲ್ಲಿ. ಹಿಂಗೆ ಈ ಸಮಾನತೆ ಅನ್ನೋದು ಇಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಅದನ್ನೇ ಇಲ್ಲಿ ಮುಂದೆ ಕೊಟ್ಟಿರೋದು. ಶ್ರೀಮಂತರ ಮಕ್ಕಳು, ಅಧಿಕಾರಿಗಳ ಮಕ್ಕಳು ಮತ್ತು ರಾಜಕಾರಣಿಗಳ ಮಕ್ಕಳು CBSE ಮಾನ್ಯತೆ ಪಡೆದ ಪರಿಷ್ಠಿತ ಖಾಸಗಿ ಶಾಲೆಗಳಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ. ಬಡವರ ಮಕ್ಕಳು, ರೈತರ ಮಕ್ಕಳು ಅದೇ ಸರ್ಕಾರಿ ಶಾಲೆಗೆ ಹೋಗುತ್ತಿದ್ದಾರೆ.
ಹಿಂಗೆ ಮಗ ಯಾಕಿಂಗೆ ನೋಡಿದರು ನಮ್ಮಂಗಿಲ್ಲ ಯಾಕಿಂಗೆ. ಯಾಕಿಂಗೆ? ಎಲ್ಲರೂ ಒಂದೇ ಶಾಲೆಗೆ ಹೋಗ್ಬೇಕಲ್ಲ, ಎಲ್ಲರೂ ಸರ್ಕಾರಿ ಶಾಲೆಗೆ ಹೋಗ್ಬೇಕಲ್ಲ, ಪ್ರೈವೇಟ್ ಸ್ಕೂಲ್ಗಳಿಗೆ ಹೋಗ್ಕೋಬೇಕು. ಸರ್ಕಾರಿ ಶಾಲೆಗಳಲ್ಲಿ ಅಷ್ಟು ಫೆಸಿಲಿಟಿ ಇಲ್ವಾ? ಅಷ್ಟಕ್ಕೊಂದು ಫೆಸಿಲಿಟೀಸ್ ಇಲ್ವಾ? ಇಲ್ಲ, ನಿಜಾನೇ ಅದು. ಯಾರೇ ದುಡ್ಡಿದ್ದವರೇ ಆಗಲಿ, ಅವ್ರ ಮಕ್ಕಳನ್ನ, ರಾಜಕಾರಣಿ ಮಕ್ಕಳೇ ಆಗಲಿ, ಅಧಿಕಾರಿಗಳ ಮಕ್ಕಳೇ ಆಗಲಿ, ಯಾರು ಅವ್ರ ಮಕ್ಕಳನ್ನ ಸರ್ಕಾರಿ ಶಾಲೆ ಕಳಿಸಲ್ಲ. ಅಲ್ಲಿ ಸರ್ಕಾರಿ ಶಾಲೆ ಮಕ್ಕನೇ ನೋಡಿರಲ್ಲ ಅವ್ರ ಮಕ್ಕಳು. ಯಾಕೆ ಅಂತಂದರೆ ಆ ಸ್ಕೂಲ್ಗಳು ಅಷ್ಟು ಕೆಳಮಟ್ಟಕ್ಕೆ ಹೋಗ್ಬಿಟ್ಟವಂತ ಅವ್ರಿಗೂ ಗೊತ್ತಾ ಇದೆ. ಸೊ ಒಂದು ಎಕ್ಸಾಂಪಲ್ ಆಗಿ ಒಂದು ಇನ್ಸ್ಟಾಗ್ರಾಮಲ್ಲಿ 1-2 ಲೈನ್ಸ್ ಬಂದಿದ್ದು ಓದಿದ್ದೆ, ಭಾರಿ ಚೆನ್ನಾಗಿ ಬರೆದಿದ್ರು. 50-60 ಸಾವಿರ ಸಂಬಳ ತಗೊಳ್ಳುವಂಥ ಸರ್ಕಾರಿ ಶಾಲೆಯ ಶಿಕ್ಷಕರು ಅವರ ಮಕ್ಕಳನ್ನ ಈ ಒಂದು 15-20 ಸಾವಿರ ಸಂಬಳ ತಗೊಳ್ಳುವಂಥ ಈ ಒಂದು ಖಾಸಗಿ ಶಾಲೆಯ ಶಿಕ್ಷಕರ ಹತ್ರ ಓದಲು ಕಳಿಸ್ತಿದ್ದಾರೆ. ಇದೆಂಥ ಪರಿಸ್ಥಿತಿ, ಇದೆಂಥದ್ದು? ಆಮೇಲೆ ಇನ್ನೊಂದಿಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿರೋದಂದ್ರೆ ಜಾತಿ. ಸೊ ಇವಾಗ ಅಡ್ಮಿಷನ್ ಆಗಕ್ಕೆ ಹೋದಾಗ್ಲೇ ಆಗಲಿ, ಇವಾಗ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಆಗಕ್ಕೆ ಹೋದಾಗ ಅಲ್ಲಿ ಜಾತಿ ಪಂಗಡ ಅಂತ 2 ಇರ್ತವೆ ಕಾಲಮ್ಗಳು. ಅದು ಯಾಕೆ ಜಾತಿ ವ್ಯವಸ್ಥೆ ತೆಗೆದುಹಾಕಬೇಕು ಅಂದವರು ಜಾತಿ ಯಾಕಪ್ಪ ತಂದ್ರು? ಸ್ಕೂಲು ಕಾಲೇಜುಗಳಲ್ಲಿ ಜಾತಿ ವ್ಯವಸ್ಥೆ ಯಾಕೆ? ಹಿಂದೂ ಅಂತ ಬರಿಬೋದಲ್ಲ, ಹಿಂದೂ ಸಾಕು, ಹಿಂದೂ ಮುಸ್ಲಿಂ ಕ್ರೈಸ್ತ ಅಷ್ಟು ಸಾಕು. ಮತ್ತು ಅದರಲ್ಲಿ ಈ ಲಿಂಗಾಯತ, SC ST ಇವೆಲ್ಲ ಯಾತಿಗೆ? ಇವೆಲ್ಲ ಬೇಡ ಅಂತ ಇವರು ಮುಂದೆ ತುಂಬ ಚೆನ್ನಾಗಿ ಬರೆದವ್ರೆ. ರಿಸರ್ವೇಷನ್ ಕೆಲಸದಲ್ಲೇ ಆಗಲಿ ಅಥವಾ ಯಾವುದೇ ಸ್ಕಾಲರ್ಶಿಪ್ಪಲ್ಲೇ ಆಗಲಿ, ಇವಾಗ SC ST ಅವ್ರಿಗೆ ಜಾಸ್ತಿ, ಆಮೇಲೆ ಜನರಲ್ ಅವ್ರಿಗೆ ಕಡಿಮೆ, ಈ ಥರ ಸ್ವಲ್ಪ ಜಾಸ್ತಿ ಕಡಿಮೆ ಎಲ್ಲ ಯಾಕೆ? ಎಲ್ಲರಿಗೂ ಒಂದೇ ಕೊಡಲಿ, ಈ ಜಾತಿ ಅನ್ನೋದನ್ನ ತೆಗೆದಾಕ್ಬಿಡ್ಲಿ. ಸೊ ಜಾತಿಯನ್ನು ಕಾಲಮ್ಮೇ ಬೇಡಪ್ಪ, ಜಾತಿಯನ್ನು ಕಾಲಮ್ಮೇ ಬೇಡ, ಜಾತಿನೇ ಬೇಡ. ಏನಕ್ಕೆ ಬೇಕದು? ಜಾತಿ ಏನಕ್ಕೆ ಬೇಕು? ಎಲ್ಲರೂ ಈಕ್ವಲ್ ಆಗಿ ಇದ್ಬಿಡ್ಲಿ, ಸಮಾನತೆಯಾಗಿ ಇದ್ಬಿಡ್ಲಿ ಅಂತ ತುಂಬ ಚೆನ್ನಾಗಿ ಕೊಟ್ಟವ್ರೆ ಇಲ್ಲಿ. ಸೊ ಅದ್ರ ಬಗ್ಗೆ ತುಂಬ ನೀಟಾಗಿ ಕೊಟ್ಟವ್ರೆ. ಇಲ್ಲಿ ಪೇರೆಂಟ್ಸ್ ಬಗ್ಗೆ ತುಂಬ ನೀಟಾಗಿ ಕೊಟ್ಟವ್ರೆ. ಇಲ್ಲಿ ನೋಡ್ರಿ, ಓದ್ತೀನಿ. ಭಾರತೀಯ ಪಾಲಕರ ಭಾವನೆಗಳು ಹೇಗಿರಬಹುದು? ನಾನು ಸಂಪತ್ತನ್ನು ಸಂಗ್ರಹಿಸಬೇಕು, ನನ್ನ ಮಕ್ಕಳಿಗೆ ತೊಂದರೆಯಾಗಬಾರದು, ಅವರು ಆರಾಮವಾಗಿ ಬದುಕಬೇಕು, ನನ್ನ ಮಕ್ಕಳು ಮನೆಯಲ್ಲೇ ಇದ್ದುಕೊಂಡೇ ಜೀವನ ಸಾಗಿಸಬೇಕು, ಬೇರೆಲ್ಲೂ ಹೋಗಬಾರದು, ನನ್ನ ಕಣ್ಮುಂದೆ ಇರಬೇಕು, ಅವರು ನನ್ನ ಮಕ್ಕಳು, ನನ್ನ ಹಾಗೆ ತೊಂದರೆಯಲ್ಲಿ ಸಿಲುಕಬಾರದು, ಕಲಿಯುವ ಮನಸ್ಸಿದ್ದರೆ ಕಲಿಯಲಿ, ಇಲ್ಲಿದ್ರೆ ಕೂತು ತಿನ್ನಲಿ. ಇಂತಹ ಭಾವನೆಗಳೇ ಮಕ್ಕಳ ಅಜ್ಞಾನಿಯಾಗಲು ಕಾರಣ. ಮಕ್ಕಳು ನಿನಗಾದರೆ ಓದು, ಇಲ್ಲ ಮನೆಯಾಗ ಆರಾಮಾಗಿ ಉಣ್ಕೊಂಡು ತಿನ್ಕೊಂಡಿರು ಅಂದರೆ ಯಾರು ಓದ್ತಾರೆ? ಓದಲ್ಲ, ಬಿಟ್ಟು ಬಿಡ್ತೀನಿ ನಾನು ಅಂತಾರೆ. ಇದು ಪಾಲಕರ ಸ್ವಾರ್ಥ ಭಾವನೆ ಮಕ್ಕಳನ್ನು ದಾರಿ ತಪ್ಪಿಸುತ್ತಿದೆ. ಮಕ್ಕಳ ಹೃದಯದಲ್ಲಿ ಹೋರಾಟದ ಕಿಚ್ಚು ಬೆಳೆಸುತ್ತಿಲ್ಲ. ದುಡಿಯುವ ಹಂಬಲ ಕಡಿಮೆಯಾಗಿದೆ. ಪಾಲಕರು ಸಂಪಾದಿಸಿದ ಸಂಪತ್ತಿನಲ್ಲಿ ಮಜಾ ಮಾಡುತ್ತಿದ್ದಾರೆ. ಕಾಲೇಜುಗಳಿಗೆ ಹೋಗಿ ವಿದ್ಯಾರ್ಥಿಗಳನ್ನು ಸಂದರ್ಶಿಸಿದರೆ ನಿಮಗೂ ನಿಜಾಂಶ ತಿಳಿಯುತ್ತದೆ. ಇದಂತೂ 100ಕ್ಕೆ 100 ಸತ್ಯ. ಅಂದರೆ ಕೊಟ್ಬಿಡ್ತಾರೆ ದುಡ್ಡು, ಚೆನ್ನಾಗಿ ಕುಡಿದು ತಿಂದು ಮಜ್ಜಾ ಮಾಡೋಗ್ಬಿಡ್ತಾರೆ. ಅವ್ರಿಗೆ ದುಡ್ಡಿನ ಬೆಲೆನೂ ಗೊತ್ತಿರಲ್ಲ, ಅವ್ರಿಗೆ ಆ ದುಡ್ಡು ಹೆಂಗೆ ಸಂಪಾದಿಸ್ಬೇಕಂತನೂ ಗೊತ್ತಿರಲ್ಲ, ಏನು ಪರಿಜ್ಞಾನ ಇರಲ್ಲ. ತಿನ್ನೋದು, ಸುಮ್ಮನೆ ಹುಡುಗಿಯರ ಜೊತೆಗೆ ಅಡ್ಡಾಡೋದು, ಕುಡಿಯೋದು, ಎಷ್ಟು ಅದು ಲಿಮಿಟ್ ಇರಲ್ಲ, ಎಷ್ಟು ಬೇಕಾ ಕುಡಿ, ತಿನ್ನು, ಮಜಾ ಮಾಡು, ಹೋಗು ಮನೆಗೆ. ಕೇಳೋರಿಲ್ಲ ಹೇಳೋರಿಲ್ಲ. ಹಿಂಗೆ ಪೇರೆಂಟ್ಸ್ ಹಿಂಗೆ ಹೇಳಿದ್ಮೇಲೆ ಆದರೆ ಓದು, ಆಗ್ಲಿದ್ರೆ ಬಿಡು ಅಂತಂದ್ರೆ ಇನ್ನೇನು ಓದಕ್ಕೆ ಹೋಗ್ತಾರೋ, ಅವ್ರು ಮಜಾ ಮಾಡ್ಕೊಂಡ್ ಬರ್ತಾರ ಅಷ್ಟೇ. ಯಾರು ಹೇಳಿದ್ರು ನಿಮ್ಗೆ? ಅವನು ಹೇಳ್ತಾನೆ. ಇದಂತೂ 100ಕ್ಕೆ 100 ನಿಜ. ನೀವು ಕಾಲೇಜ್ಗಳಿಗೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಕೆಲವೊಬ್ಬರು ಸ್ಟೂಡೆಂಟ್ಸ್ ಮಾತ್ರ, ಎಲ್ಲರೂ ಅಂತಲ್ಲ, ಸೊ ಕೆಲವೊಬ್ಬರು ಸ್ಟೂಡೆಂಟ್ಸ್ಗೆ ದುಡ್ಡಿನ ಬೆಲೆ ಗೊತ್ತಿರಲ್ಲ, ಎಷ್ಟು ಕಷ್ಟಪಟ್ಟು ದುಡಿದಿರ್ತಾರೆ ಅಂತ ಗೊತ್ತಿರಲ್ಲ. ಪೇರೆಂಟ್ಸ್ ದುಡ್ಡು ಕೊಡ್ತಾರೆ, ತಗೊಂಬರ್ತಾರೆ, ಕುಡಿತಾರೆ, ತಿಂತಾರೆ, ಮಜಾ ಮಾಡ್ತಾರೆ, ಹೋಗ್ತಾರೆ. ಓದೋದು ಅವೆಲ್ಲ ಸೀನೆ ಇಲ್ಲ, ಓದೋಕ್ಕೆಲ್ಲ ಬರೋಲ್ಲ, ಕಾಲೇಜಿಗೆ ಮಜಾ ಮಾಡೋಕ್ಕೆ ಬರೋದು ಅಂತಾರೆ ಕೆಲವೊಬ್ರು. ಸೊ ಕುಡಿಯೋದು, ತಿನ್ನೋದು, ಮಜಾ ಮಾಡೋದು, ಹೋಗೋದು, ಕಾಲೇಜಿಗೆ ಬರೋದೇ ಟೈಮ್ ಪಾಸ್ ಮಾಡೋಕ್ಕೆ ಅನ್ನೋ ಥರ ಇರ್ತಾರೆ. ಸೊ ಇದನ್ನು ಕೂಡ ತುಂಬ ನೀಟಾಗಿ ಕೊಟ್ಟವ್ರು ಇಲ್ಲಿ. ಬಾಲಾಡು ಗೊಂಬೆ ಬಾಲಾಡು ಬಿಯರ್ ಹಾಕಂತ ಹೇಳಾಡು ಹೆಂಗದೆ ತೊಂಡೈಕ್ಳು ಸಾವಾಸ. ಇವ್ರು ಹೇಳೋ ಪ್ರಕಾರ ಇವ್ರು ಮುಂದೆ ಏನ್ ಬರೀತಾರಂತಂದ್ರೆ, ನಾವೇ ರೂಪಿಸಿಕೊಳ್ಳಬೇಕು, ನಮ್ಮ ಜೀವನವನ್ನು ನಾವೇ ರೂಪಿಸಿಕೊಳ್ಳಬೇಕಾಗಿದೆ, ಮಕ್ಕಳಿಗೆ ಹೋರಾಟದ ಕಿಚ್ಚು ಹಚ್ಚಬೇಕಾಗಿದೆ, ಮಕ್ಕಳನ್ನು ಜ್ಞಾನಿಯನ್ನಾಗಿ ರೂಪಿಸಬೇಕಾಗಿದೆ, ನಾನೇ ದುಡಿದು ಸಂಪತ್ತನ್ನು ಕ್ರೋಢೀಕರಿಸುತ್ತೇನೆ, ಈ ಭಾವನೆಯನ್ನು ಪಾಲಕರಿಂದ ಹೊರ ಹೋಗಬೇಕಾಗಿದೆ. ಸೊ ಪೇರೆಂಟ್ಸ್ ಆದವರು ದುಡಿದು ತಿನ್ನು ಅಂತ ಹೇಳೋದು ಬದಲು, ನಾನು ದುಡ್ದು ಇಟ್ಟಿರೋ ದುಡ್ಡನ್ನ ಖಾಲಿ ಮಾಡ್ಕೊಂಡು ಆರಾಮಾಗಿ ಇದ್ದು ಬಿಡಪ್ಪ, ಏನು ಕೆಲಸ ಮಾಡ್ದಂಗೆ ಅಂದರೆ ಕ್ಯಾ ಹೋಗಯ್ಯೆ, ಇನ್ನೆಲ್ಲಿ ದೇಶ ಉದ್ಧಾರ ಆಗೋದು. ಸೊ
ಸೊ ಅವರಿಗೆ ದುಡ್ಡು ತಿನ್ನುವಂಥ ಒಂದು ಹಂಬಲವನ್ನು ಹುಟ್ಟಿಸ್ಲಿಲ್ಲ ಅಂದರೆ ಹೆಂಗೆ ಅಂತ ತುಂಬ ನೀಟಾಗಿ ಇಲ್ಲಿ ಕೆಳಗಡೆ ಕೊಟ್ಟವ್ರೆ. ಆಮೇಲೆ ಇನ್ನೊಂದು ಇಲ್ಲಿ ಸೈಕಲ್ಲು ಮತ್ತು ಸಾಲ ಮನ್ನಾ ಅಕ್ಕಿ ಸ್ಕೀಮ್ಗಳನ್ನು ಕೈಬಿಟ್ಟು ಪ್ರತಿ ಮಗುಗೆ CBSE ಶಿಕ್ಷಣ ನೀಡುವ ವ್ಯವಸ್ಥೆ ಜಾರಿ ಬರಬೇಕು. ಶಾಲೆಗಳಿಂದ ಜಾತಿ ಹೆಸರುಗಳನ್ನು ಕಿತ್ತೊಗೆಯಬೇಕು. ಇದು ಆಗೋದು ತುಂಬ ಕಷ್ಟ ಇದೆ. ಸೊ ಈಗ ಇರೋ ಸ್ಟೇಟ್ ಸಿಲೆಬಸ್ನೇ ಪಾಠ ಮಾಡೋಕ್ಕೆ ಈ ಸರ್ಕಾರಿ ಶಾಲೆಗಳಲ್ಲಿ ಕಟ್ಟಡಗಳೇ ಸರಿ ಇಲ್ಲ, ಬಿದ್ದೋಗೋ ರೀತಿಯಲ್ಲಿದ್ದಾವೆ. ಇಂಥದ್ರಲ್ಲಿ CBSE ಎಲ್ಲ ತುಂಬ ದೊಡ್ಡ ಮಾತು. ಕಠಿಣ ಕಾನೂನುಗಳು ಜಾರಿಗೆ ಬರಬೇಕು. ಜಾತಿ ಪಂಗಡ ಹೆಸರುಗಳು ಶಾಲೆ ದಾಖಲಾತಿಗಳಿಂದ ಮರೆಯಾಗಬೇಕು. ಅದೇ ನಾನು ಹೇಳಿದ್ನಲ್ಲ ಆಗ್ಲೇ, ಇವಾಗ ಈ ಅಡ್ಮಿಷನ್ ಆಗ್ಬೇಕಾದ್ರೆ ಆಗಲಿ ಏನಕ್ಕೆ ಆಗಲಿ ಕ್ಯಾಸ್ಟ್ ಏನಕ್ಕೆ ಕೇಳಬೇಕು, ಕ್ಯಾಸ್ಟು ಎಲ್ಲ ಏನಕ್ಕೆ, ಕ್ಯಾಸ್ಟು ರಿಲಿಜನ್ ಅದೆಲ್ಲ ಬೇಡ. ಹಿಂದೂ ಅಂತ ಬರೆದ್ರೆ ಸಾಕಪ್ಪ, ಹಿಂದೂ ಸಾಕು, ಬೇಡ ಅದು ಬೇಡ. ಇಂಡಿಯನ್, ಐ ಆಮ್ ಎ ಇಂಡಿಯನ್ ಅಂತ ಬರೆದ್ರೆ ಸಾಕು. ಸೊ ಅದನ್ನು ಬಿಟ್ಟು ಅದು ಇದು ನಮ್ಮ ಹಿಂದೂಗಳಲ್ಲಂತೂ 150 ಜಾತಿ, ಸುಮ್ಮನೆ ನಾವು ಅವು ಇವು ಅದರಲ್ಲೂ ಅಷ್ಟು ಒಳ ಪಂಗಡಗಳು, ಹಿಂಗೆಲ್ಲ ಏನಕ್ಕೆ ಇವೆಲ್ಲ ಈಗ ಸ್ಕೂಲ್ಗಳಲ್ಲೇ ಆಗಲಿ ಕಾಲೇಜ್ಗಳಲ್ಲಾಗಲಿ ಇಲ್ಲೆಲ್ಲ ಏನಕ್ಕೆ, ಯಾವುದೇ ಅಧಿಕಾರದಲ್ಲಾಗಲಿ ಇವಕ್ಕೆಲ್ಲ ಏನಕ್ಕೆ ಜಾತಿನ ಸೆಂಟ್ರಿ ತರ್ತೀರ ಅಂತ ಇಲ್ಲಿ ತುಂಬ ನೀಟಾಗಿ ಕೊಟ್ಟವ್ರೆ. ಈ ಜಾತಿ ಅನ್ನೋದನ್ನೇ ತೆಗೆದಾಕ್ಬಿಡ್ರಪ್ಪ ಅನ್ನೋದು ಇವರ ಭಾವನೆ. ಇದಾಗದ ಕೆಲಸ ಓವರ್ ಆಲ್ ಆಗಿ ಇದನ್ನು ಸಮ್ಮರೈಸ್ ಮಾಡೋದಾದ್ರೆ ನನಗೆ ಒಂದು ಸಾಂಗ್ ನೆನಪಾಗುತ್ತೆ. ಆ ಸಾಂಗ್ ನೀವು ಹಾಕ್ತೀನಿ ಕೇಳ್ರಿ. ದೇಶದ ಕತೆ ಇಷ್ಟೇ ಕಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ. 2 hours later. ಸಮಯ 8:30, ಮುದ್ದೆ ಸಾಂಬಾರು ಊಟ ಮಾಡಬೇಕೀಗ. ಸಮಯ 9:30. ಇವಾಗ ಮಲ್ಗೋ ಟೈಮು. ಫುಲ್ಲು ನಿದ್ದೆ ಬರ್ತೈತೆ, ಯಾಕೆಂದರೆ ಇವತ್ತು ವರ್ಕೌಟ್ ಬೇರೆ ಮಾಡಿದಿನ, ನಿದ್ದೆ ಬೇರೆ ಬರ್ತೈತೆ. ಬೇಗ ಹೋಗಿ ಫಸ್ಟು ಮಲ್ಕೋಬೇಕು. ಎಡಿಟಿಂಗ್ ಎಲ್ಲ ಆಗಿದೆ, ಮತ್ತು ಗೇಮಿಂಗ್ ವೀಡಿಯೋಸು ಮಾಡೋಕ್ಕಾಗಿಲ್ಲ, ಟೈಮ್ ಇಲ್ಲ. ಇವತ್ತಂತೂ ನಿಜವಾಗ್ಲೂ ಟೈಮೇ ಆಗಿಲ್ಲ. ಸೊ ಹಾಗಾಗಿ ಗೇಮಿಂಗ್ ವೀಡಿಯೋಸು ನಾಳೆಯಿಂದ ಬರುತ್ತೆ. ನಾಳೆಯಿಂದ ಡೈಲಿ ವೀಡಿಯೋಸ್ ಮಾಡ್ತೀನಿ. ಸೊ ಸಾರಿ, ಯಾರ್ಯಾರು ಗೇಮಿಂಗ್ ವೀಡಿಯೋ ಬ್ರೋ ಅಂತ ಕೇಳ್ತಿದ್ದೀರಾ, ವೀಡಿಯೋ ಮಾಡ್ತೀನಿ, ಸ್ವಲ್ಪ ಟೈಮ್ ಬೇಕು. ಹಾಗಾಗಿ ಇವತ್ತು ಗೇಮಿಂಗ್ ವಿಡಿಯೋ ಮಾಡಿಲ್ಲ. ವಿಡಿಯೋ ಎಷ್ಟಾಗಿದೆ ಅಂತ ಅನ್ಕೊಂತೀನಿ. ದಯವಿಟ್ಟು ಹೊಸದಾಗಿ ಯಾರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದೇ ರೀತಿ ವಿಡಿಯೋಸ್ ಹಾಕ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಒತ್ತಿ ಆದಂತ ಇಟ್ಕೊಳ್ರಿ. ನೆಕ್ಸ್ಟ್ ಹಾಕೋ ವಿಡಿಯೋಸ್ದು ನೋಟಿಫಿಕೇಶನ್ಸ್ ಬರುತ್ತೆ ಅಂತ ಹೇಳ್ತಾ ಓಕೆ, ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇವತ್ತು ಕೂಡ ಅಷ್ಟೇ ಎಲ್ಲ ಟಾಸ್ಕ್ಗಳನ್ನ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. 5 ಟಾಸ್ಕ್ ಇದಾವಲ್ಲ, 5 ಟಾಸ್ಕ್ಗಳನ್ನ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಸೊ 5 ರೂಲ್ಸ್ ಅಲ್ಲಿ ಫಸ್ಟ್ನೇ ರೂಲ್ಸ್ ಎಕ್ಸಸೈಸ್, ಅದನ್ನು ಕೂಡ ಬೆಳಗ್ಗೆನೇ ಮಾಡಿದೆ. ಮತ್ತು ಡಯಟಲ್ಲಿ ಎಲ್ಲೂ ಫಾಸ್ಟ್ ಫುಡ್ ಎಲ್ಲ ತಿನ್ನಕ್ಕೆ ಹೋಗಿಲ್ಲ. ಇನ್ನು 5 ಲೀಟ್ರ್ ನೀರು, ಇವತ್ತು ಅದೊಂದು ದೊಡ್ಡ ಕಷ್ಟ ಆಯಿತು. ಇದರಲ್ಲಿ 4 ಲೀಟ್ರ್ ಕುಡಿಬೇಕಾಗಿತ್ತು, 4 ಲೀಟ್ರ್ ಕುಡಿದೆ. ಸೊ ಮತ್ತೆ ಏನಾಯ್ತಪ್ಪ ಅಂತಂದರೆ, ಇವತ್ತು ನಮ್ಮೂರಲ್ಲಿ ಫಿಲ್ಟ್ರ್ ನೀರು ಕುಡಿಯೋದು, ಫಿಲ್ಟ್ರ್ ನೀರಿಂದು ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟೈತಿ. ಅಲ್ಲಿ ಸ್ವಲ್ಪ ರೋಡ್ ಕನ್ಸ್ಟ್ರಕ್ಷನ್ ಮಾಡೋದ್ರಿಂದ ಫಿಲ್ಟರ್ ನೀರು ಆಫ್ ಮಾಡಿಬಿಟ್ಟವ್ರೆ. ಹಾಗಾಗಿ ಮಾಮೂಲಿ ನೀರನ್ನ ಕುಡಿದ್ದೀನಿ. ಏನು ನೆಗಡಿ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಕುಡಿಯೋದಂತೂ ಕುಡಿದ್ಬಿಟ್ಟಿದ್ದೀನಿ. ಇವತ್ತು ಅದೊಂದು ಲೀಟ್ರ್ ಕುಡಿದಿದ್ದೀನಿ. ಒಟ್ಟಿನಲ್ಲಿ 4 ಲೀಟ್ರ್ಗಿಂತ ಜಾಸ್ತಿ ನೀರು ಕುಡಿದಿದ್ದಾಗಿದೆ. ಮತ್ತು ಇನ್ನೇನು ಫೋಟೋ ಕೂಡ ತೆಗೆದಿದ್ದೀನಿ. ಒಟ್ಟಾರೆ ಇವತ್ತು ಕೂಡ 5 ರೂಲ್ಸ್ಗಳನ್ನ ಕೂಡ ಕರೆಕ್ಟಾಗಿ ಫಾಲೋ ಮಾಡಿದ್ದಾಗಿದೆ. ಡೇ 7 ಕಂಪ್ಲೀಟೆಡ್. ಇದಾಗಿತ್ತು 75 ಡೇಸ್ ಹಾರ್ಡ್ ಚಾಲೆಂಜ್ನ ದಿನ 7. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.